ನಮಸ್ಕಾರ ವೀಕ್ಷಕರೇ, ಹೇಗಿದ್ರೆ ಎಲ್ರು? ತುಂಬಾ ನೋವಿಂದ ಭಾರವಾದ ಮನ್ಸಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದೇವ್ರ ಲೆಕ್ಕಾಚಾರದ ಮುಂದೆ ನಮ್ದೇನೂ ನಡೆಯಲ್ಲ. ಯಾಕೆ ಆಸೆ ತೋರಿಸ್ತಾನೋ, ಮತ್ಯಾಕ್ ಕಣ್ಣೀರ್ ಹಾಕಿಸ್ತಾನೋ ಆ ಭಗವಂತನ್ಗೆ ಗೊತ್ತು ಮಾತ್ರ. ನಟಿ ಭಾವನಾ ಅವರು IVF ಮೂಲಕ ತಾಯಿಯೋಗಕ್ಕೆ ಬಯಸಿದ್ದು ನಮ್ಮೆಲ್ರಿಗೂ ಗೊತ್ತಿರೋ ವಿಷಯನೇ. ಅವಳಿ ಜವಳಿ ಮಕ್ಕಳು ನನ್ನ ಗರ್ಭದೊಳಗಿದ್ದಾವೆ ಅನ್ನೋದನ್ನ ಹೇಳ್ಕೊಂಡು ಖುಷಿಯಿಂದ ಮಕ್ಕಳ ಬರುವಿಕೆಗೆ ಪಾಪ ಭಾವನಾ ಕಾಯ್ತಾ ಇದ್ರು. ಆದ್ರೆ ವಿಧಿ ಮುಂದೆ ಭಾವನವರ ಖುಷಿ, ನಿರೀಕ್ಷೆ ಯಾವುದು ಹೆಚ್ಚೊತ್ತು ನಿಂತ್ಕೊಳ್ಳಿಲ್ಲ ಮಾತ್ರ. ನನಗೆ ಹೆಣ್ಮಕ್ಳಂದ್ರೆ ತುಂಬಾ ಇಷ್ಟ, ಎರಡೆರಡು ಹೆಣ್ಣಂದ್ರೆ ಇನ್ನೂ ಅದೃಷ್ಟ ಅಂತ ಕಾಯ್ತಾ ಇದ್ದ ಭಾವನಾಗೆ ದೇವರು ದೊಡ್ಡ ಅನ್ಯಾಯ ಮಾಡ್ಬಿಟ್ಟ. ಅವಳಿ ಮಕ್ಕಳಲ್ಲಿ ಒಂದು ಮಗು ಹೊಟ್ಟೆ ಒಳಗೆ ಸತ್ತೋಗ್ಬಿಟ್ಟಿದೆ ಪಾಪ. ಈ ವಿಷಯ ಬಾಣಂತಿಗೆ ಅದೆಷ್ಟು ಭಾರವಾಗಿರ್ಬೇಡ ಅಲ್ವಾ ವೀಕ್ಷಕರೇ? ನೋಡಿ, ನಾವು ನೀವುಗಳು ಅಯ್ಯೋ ಪಾಪ ಹಿಂಗಾಗ್ಬಿಡ್ತಲ್ಲ, ಹಿಂಗಾಗ್ಬಾರ್ದಿತ್ತಲ್ಲ ಅಂತ ಮರುಕ ವ್ಯಕ್ತಪಡಿಸೋಕು ತಾಯಿ ನೋವಿಗೂ ಹೋಲಿಕೆ ಮಾಡಕ್ಕೆ ಆಗಲ್ಲ ಬಿಡಿ. ಭಾವನಾ 40ನೇ ವಯಸ್ಸಲ್ಲಿ IVF ಟ್ರೀಟ್ಮೆಂಟ್ ಮುಖಾಂತರ ಅಮ್ಮ ಆಗೋಕೆ ಯೋಚನೆ ಮಾಡ್ತಾರೆ. ನಿಮಗೆ ಗೊತ್ತಿರಲಿ ವೀಕ್ಷಕರೇ, ಈ IVF ಟ್ರೀಟ್ಮೆಂಟ್ ಮುಖಾಂತರ ಪಾಪು ಮಾಡ್ಕೊಳಕ್ ಬಯಸ್ತಾರಲ್ಲ, 100ರಲ್ಲಿ 75ರಷ್ಟು ಅವಳಿ ಜವಳಿ ಅಂದ್ರೆ ಟ್ವಿನ್ಸೇ ಆಗುತ್ತೆ. ಕಾರಣ ಇಷ್ಟೇ, ಈ ಟ್ರೀಟ್ಮೆಂಟ್ ಅಲ್ಲಿ ಯುಟ್ರೆಸ್ ಒಳಗೆ ಅಂದ್ರೆ ಗರ್ಭಕೋಶದೊಳಗೆ 2 ಭ್ರೂಣಗಳನ್ನು ಇಂಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಒಂದು ಸಕ್ಸಸ್ ಆಗ್ಲಿಲ್ಲ ಅಂದ್ರೆ ಇನ್ನೊಂದಾದ್ರೂ ಪಾಸ್ ಆಗ್ಲಿ ಅಂತ. ಬಟ್ ಮೋಸ್ಟ್ ಆಫ್ ದಿ ಟೈಮ್ 2 ಕೂಡ ಪಾಸ್ ಆಗ್ಬಿಡುತ್ತೆ. ಹಾಗಾಗಿ ಟ್ವಿನ್ಸ್ ಹೆಚ್ಚು ಈ IVF ಅಲ್ಲಿ. ಬಟ್ ರಿಸ್ಕ್ ಏನಪ್ಪಾ ಅಂದ್ರೆ TTS ಪ್ರಾಬ್ಲಮ್ ಆಗುತ್ತೆ. ಅಂದ್ರೆ ಒಂದ್ ಮಗುವಿಗೆ ಹೆಚ್ಚಿಗೆ ಬ್ಲಡ್ ಸಪ್ಲೈ ಆಗೋದು, ಇನ್ನೊಂದ್ ಮಗುವಿಗೆ ಆಗದೆ ಇರೋದು, ಅಥವಾ ಇನ್ನೊಂದ್ ಮಗುವಿಗೆ ಗರ್ಭಚೀಲದಲ್ಲಿ ಜಾಗ ಸಾಕಾಗದೆ ಇರ್ಬೋದು. ಹಿಂಗೆ ಕೆಲವೊಂದು ಪ್ರಾಬ್ಲಮ್ಗಳಾಗ್ಬಿಡುತ್ತೆ ಟ್ವಿನ್ಸ್ ಆದಾಗ. 7ನೇ ತಿಂಗಳಲ್ಲಿ ತಾನ್ ಇಷ್ಟಪಟ್ಟಂತೆ ಸಂಬಂಧಿಕರು, ತೀರಾ ಹತ್ರದ ಫ್ರೆಂಡ್ಸು ಎಲ್ರನ್ನೂ ಕರೆದು ತಾನ್ ಬಯಸಿದಂತೆ ಸೀಮಂತ ಮಾಡ್ಕೊಂಡು ಬಯಕೆ ತೀರಿಸ್ಕೊಂಡಿದ್ರು ಭಾವನಾ. ರೆಗ್ಯುಲರ್ ಚೆಕಪ್ಗೆ ಅಂತ ಹೋದಾಗ ಸ್ಕ್ಯಾನಿಂಗ್ ಅಲ್ಲಿ ಗೊತ್ತಾಗುತ್ತೆ ಒಂದು ಮಗು ಹೊಟ್ಟೆ ಒಳಗೆ ಉಸಿರು ಚೆಲ್ಲಿದೆ ಅಂತ. ಲೇಟ್ ಆದ್ರೆ ಇನ್ನೊಂದು ಮಗುಗೂ ಸಮಸ್ಯೆ ಆಗುತ್ತೆ ಅಂತ ಡಾಕ್ಟರು 8ನೇ ತಿಂಗಳಲ್ಲೇ ಆಪರೇಷನ್ ಮಾಡಬೇಕು ಅಂತಾರೆ. ಆಪರೇಷನ್ ಮಾಡಿ ಭಾವನಾಗೆ ಹೆರಿಗೆ ಮಾಡ್ತಾರೆ. ಪಾಪ ಆ ತಾಯಿ ಮಾತ್ರ ನನ್ ಕಂದನ್ನ ಈಗ ನೋಡ್ತಾ ಇದ್ದೀನಲ್ಲ ಅಂತ ಖುಷಿ ಪಡ್ಬೇಕು, ಮತ್ತೊಂದ್ ಮಗುನ ಕಳ್ಕೊಬಿಟ್ನಲ್ಲ ಅಂತ ದುಃಖ ಪಡ್ಬೇಕು. ಆ ಭಗವಂತನೇ ಧೈರ್ಯ ಕೊಡ್ಬೇಕು. ಇನ್ನೊಂದೇನಂದ್ರೆ, ಮಗು ಆಗದೆ IVF ಟ್ರೀಟ್ಮೆಂಟ್ ಮುಖಾಂತರ ಪಾಪು ಮಾಡ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದಾಗ ಕೆಲ ಕೀಳು, ಅಸಹ್ಯ ಮನಸ್ಥಿತಿಯ ಕೆಟ್ಟ ಹುಳುಗಳು ಮಾತಾಡಿದ ಮಾತುಗಳಿದೆಯಲ್ಲ, ಆ ಕಾಮೆಂಟ್ಗಳಿದೆಯಲ್ಲ, ನಿಜಕ್ಕೂ ಇದನ್ನ ಅಸಹ್ಯದ ಪರಮಾವಧಿ ಅಂತಾರೆ. ನೋಡಿ, ಒಂದು ನೆನಪಿರ್ಲಿ, ಗರ್ಭಿಣಿ ಅಂತ ಗೊತ್ತಾದಾಗ ನಮ್ಮಲ್ಲಿರೋ ಹೆಣ್ಮಕ್ಳಿಗೆ ನಾವು ನೋಡ್ಕೊಳ್ಳಲ್ವಾ, ನಾವು ನೋಡ್ಕೊಳ್ಳೋ ರೀತಿ ಹೇಗಿರುತ್ತೆ ಹೇಳಿ? ಯಾವ ಕೆಟ್ಟ ಪದನೂ ಅವ್ರ ಕಿವಿಗೆ ಬೀಳಬಾರ್ದು, ಮಗುವಿನ ಮೇಲೆ ಅದು ಪರಿಣಾಮ ಬೀರುತ್ತೆ, ಅವರಿಗೆ ನೋವಾಗದೇ ಇರೋ ರೀತಿಯಲ್ಲಿ ನಾವು ನೋಡ್ಕೋಬೇಕು ಅಂತ ಸಾಕಷ್ಟು ಯೋಚನೆ ಮಾಡ್ತೀವಿ ಅಲ್ವಾ? ಹಾಗೆ ಅಲ್ವಾ ಬೇರೆಯವರು ಕೂಡ? ಅಪ್ಪ ಯಾರು, ತಂದೆ ಯಾರು ಅಂತ ಕೇಳಿದ್ರೆ ಏನ್ ಹೇಳ್ತೀರಾ ಅಂತ ಆ ಹಾಕಿದ ಕಾಮೆಂಟ್ಗಳು ನಿಜಕ್ಕೂ ಅವ್ರಿಗೆ ಎಷ್ಟು ಭಾರ ತಂದಿರ್ಬೇಡ ಮನ್ಸಿಗೆ. ಎಲ್ಲೋ ಮುಖ ಮುಚ್ಕೊಂಡು ಕೂತ್ಕೊಂಡು ಕಾಮೆಂಟ್ ಹಾಕೋರ್ಗೆ ಭಾವನ ಏನು ಹೇಳ್ತಾ ಇರ್ಬೋದು ಆ ಟೈಮಲ್ಲಿ, ಬಟ್ ಆ ದೇವ್ರು ನೋಡ್ತಾ ಇರ್ತಾನಲ್ವಾ. ವೀಕ್ಷಕರೇ, ಈ ವಿಡಿಯೋ ನೋಡ್ತಾ ಇರೋರಿಗೆ ಒಂದು ಸಹೃದಯದ ಮನವಿ ಮಾಡ್ಕೊಳ್ತೀನಿ. ಬಾಣಂತಿ ಭಾವನಾ ಒಂದನ್ ಕಳ್ಕೊಂಡು ಇನ್ನೊಂದು ಮಗುವಿನ ಜೊತೆಗೆ ಬದುಕ್ತಾ ಇದ್ದಾರೆ. ಈಗ್ಲೂ ಕೂಡ ಹಾಕಬಾರ್ದು ಮೆಸೇಜ್ಗಳನ್ನ, ಕೇಳಬಾರ್ದು ಕಾಮೆಂಟ್ಗಳನ್ನ ಹಾಕಿ ನಮ್ಮ ನಾಲ್ಗೆ ಚಪ್ಪಲ ತೀರಿಸ್ಕೊಳ್ಳೋದನ್ನ ಕಡಿಮೆ ಮಾಡೋಣ, ಬಿಡೋಣ. ಬಾಣಂತಿ ನೆಮ್ಮದಿಯಾಗಿರ್ಲಿ ಮಗುವಿನ ಜೊತೆ ಅಂತ ಹಾರೈಸೋಣ ಅಲ್ವಾ? ನಮಸ್ಕಾರ, ಸಿಗೋಣ ಮತ್ತೆ.